ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಿರುವಂಥದ್ದು. ಈ ಬಾರಿ ಅಂತೂ ಬಿಗ್ ಬಾಸ್ ಬಗ್ಗೆ ಇಡೀ ಕನ್ನಡಿಗರ ಕಣ್ಣೆಲ್ಲ ಬಿಗ್ ಬಾಸ್ ಮೇಲೆ ಇರುವಂಥದ್ದು. ತಾ ಮುಂದು ನಾ ಮುಂದು ಅಂತ ಹೇಳ್ಬಿಟ್ಟು ಎಲ್ಲರೂ ಆಡಿಷನ್ಸ್ ಕೊಡ್ತಾ ಇರುವಂಥದ್ದು. ಇನ್ಸ್ಟಾಗ್ರಾಮ್ನಲ್ಲೇ ಆಡಿಷನ್ಸ್ ಕೊಟ್ಬಿಡ್ತಿದ್ದಾರೆ. ಅಜ್ಜಿಯಂದರು, ಯೂತ್ಸು ಎಲ್ಲರೂ ಕೊಡ್ತಿರುವಂಥದ್ದು. ಅಷ್ಟು ಕ್ರೇಜ್ ಇದೆ ಬಿಗ್ ಬಾಸ್ಗೆ. ಸೊ ಈ ಕಳೆದ ಬಾರಿಗಿಂತ ಈ ಸರಿ ತುಂಬ ಬೇಗನೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹನುಮಂತು ಅವರಿದ್ದಾರೆ, ಬಿಗ್ ಬಾಸ್ ಸೀಸನ್ 11 ವಿನ್ನರು. ಸೊ ಅವ್ರನ್ನ ಮಾತನಾಡ್ಸೋಣ. ಹನುಮಂತಣ್ಣ, ಈ ಸರಿ ಬಿಗ್ ಬಾಸು ಈಗ ನಿಮ್ದೆಲ್ಲ ಸೆಪ್ಟೆಂಬರ್ ಅಕ್ಟೋಬರ್ಗೆ ಸ್ಟಾರ್ಟ್ ಆಗೋದು, ಈ ಸರಿ ಬೇಗ ಸ್ಟಾರ್ಟ್ ಆಗ್ತಿದೆಯಂತೆ. ಸೊ ಆಲ್ರೆಡಿ ಪ್ರೋಮೋ ಕೂಡ ರಿಲೀಸ್ ಮಾಡಿದ್ದಾರೆ, ನೀವು ನೋಡಿದ್ದೀರಾ ಅಂತ ಅನ್ಸುತ್ತೆ. ಹೇಗೆ ಅನ್ನಿಸ್ತು ನಿಮಗೆ? ಭಾಳ ಖುಷಿ ಆತಕ್ಕ. ಈ ಸರಿ ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಆಗ್ತಾ ಇದೆ. ಜೊತೆಗೆ ಕಾಮನ್ ಮ್ಯಾನ್ಸ್ನ ಕೂಡ ಈ ಸರಿ ತಗೊಳ್ತಿದ್ದಾರೆ. ಸೊ ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು, ಅಜ್ಜಿ ಅಂದ್ರೆಲ್ಲ ರೀಲ್ಸ್ ಮಾಡಿ ಹಾಕ್ತಾವ್ರೆ, ನನ್ನನ್ನು ತಗೊಳ್ಳಿ ಅಂತ. ಸೊ ಏನು ಅನ್ನಿಸ್ತು ನಿಮಗೆ ಅಂತ? ಬಿಗ್ ಬಾಸ್ ಲಘು ಸ್ಟಾರ್ಟ್ ಮಾಡಾಕತ್ತಾರ, ಭಾಳ ಖುಷಿ ಆತ. ಅದ್ರಾಗ ಬೇರೆ ಹೊಸ ಪ್ರತಿಭೆಗಳನ್ನು ಹುಡುಕಾಕತ್ತಾರ. ಎಲ್ಲರೂ ಯಾರ್ಯಾರು ನಿಮ್ಮ ಟ್ಯಾಲೆಂಟ್, ನಿಮ್ಮದು ಕಲೆ ಏನೇನು ಅದಾವು ಎಲ್ಲರೂ ವಿಡಿಯೋ ಮಾಡಿ ಹಾಕ್ರಿ. ಹಾಕ್ತೀರಿ ಇನ್ಸ್ಟಾಗ್ರಾಮ್ನಾಗ ಹಾಕಬೇಡ್ರಿ, ಕಲರ್ಸ್ ಕನ್ನಡ ಪೇಜಿನಾಗ ಹಾಕ್ರಿ. ಎಲ್ಲರೂ ಅದನ್ನು ಇನ್ಸ್ಟಾದಾಗ ಹಾಕಕತ್ತು ಬಿಟ್ಟಿರಿ. ಇನ್ಸ್ಟಾದಾಗ ಹಾಕ್ಕೊಂಡ್ರೆ ಮತ್ತು ನಿಮ್ಗೆ ಕರೆಯಂಗಿಲ್ಲ. ಕಲರ್ಸ್ ಕನ್ನಡ ಪೇಜಿನಾಗ ಹೋಗಿ ಬಿಡ್ರಿ, ನಿಮ್ಮ ಕಲೆಗಳನ್ನು ತೋರಿಸ್ಕೊರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಬಿಗ್ ಬಾಸಿಗೂ ಒಳ್ಳೆಯದಾಗಲಿ, ಬಿಗ್ ಬಾಸ್ ಒಳಗೆ ಹೋದವರಿಗೂ ಒಳ್ಳೆಯದಾಗಲಿ ಅಂಥೇಳಿ ಎಲ್ಲರಿಗೂ ಧನ್ಯವಾದಗಳು. ಕಾಮನ್ ಮ್ಯಾನ್ಸ್ನ ಕರೆದಿರೋದು ಈ ಸರಿ, ಅದನ್ನೇನು ಹೇಳ್ತೀರಿ? ಇವಾಗ ನೀವು ಒಬ್ಬರು ಕಾಮನ್ ಮ್ಯಾನ್, ನಾನು ಒಬ್ಬರು ಕಾಮನ್ ಮ್ಯಾನ್. ನೀವು ಸೆಲೆಬ್ರಿಟಿ ಬಿಡಿ ಈಗ, ಓಕೆನಾ? ಅದೇ ಕಾಮನ್ ಮ್ಯಾನ್ಸ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ನಾವು ಹೋಗ್ಬೋದು ಅಂತ. ಅವರೆಲ್ಲ ಡ್ರೀಮ್ ಇಟ್ಕೊಂಡಿರ್ತಾರೆ. ಏನು ಅನಿಸ್ತು ನಿಮಗೆ? ಅದನ್ನು ಮಾಡಿದ್ದು ಭಾರಿ ಖುಷಿ ಆತಕ್ಕ. ಯಾಕಂದ್ರೆ ಎಷ್ಟೋ ಜನ ಬಿಗ್ ಬಾಸಿಗೆ ಹೋಗ್ಬೇಕಂತೇಳಿ ಆಸೆ ಇಟ್ಕೊಂಡು ಕುಂತಾರ. ಅವರಿಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಾರ ಬಿಗ್ ಬಾಸ್ ಟೀಮ್ನವರು. ಯಾರ್ಯಾರು ಸೆಲೆಕ್ಟ್ ಆಗ್ತಾರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಹಂಗೆ ನಿನಗೊಂದು ಚಾನ್ಸ್ ಸಿಕ್ಕರೆ ನೀನೊಂದು ಸಲ ಹೋಗಿ ಬಂದ್ಬಿಡು. ರೆಫರ್ ಮಾಡ್ತೀರಾ ನೀವು? ನೀನು ನಾವು ಮಾಡಿದ್ರೆ ತಗೊಳಂಗಿಲ್ಲಲ್ಲೇ, ಮೊಬೈಲ್ನಾಗ ಅದು ಏನೋ ಹೇಳ್ಯಾರಲ್ಲ, ಆಡಿಷನ್ ಮಾಡಿ ನೀನು ಅವ್ರಿಗೆ ಕಳಿಸು, ಕಲರ್ಸರಿಗೆ ನೀನು ತಗೊಂತಾರೆ. ನೀವೇನಾದರೂ ಹೋಗ್ತೀರಾ ಆಫರ್ ಬಂದರೆ ಮತ್ತೆ ಬಿಗ್ ಬಾಸ್ಗೆ? ನಮ್ಮನ್ಯಾಗ ನಾವು ಅಲ್ಲೇ ಪಾಪಿ ಹೊಸೊಬ್ಬರಿಗೆ ಅವಕಾಶ ಸಿಗಲಿ. ನಾವು ಸಾಕು ಒಂದ್ಸಲ ಗೆದ್ದು ಬಂದಿವಲ್ಲ, ಹೊಳ್ಳಬಳ್ಳಿ ಅದಕ್ಕೆ. ಹೌದಲ್ಲ, ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡ. ಹೌದು, ಥ್ಯಾಂಕ್ ಯು, ಧನ್ಯವಾದಗಳು. ಹಂಗೆ ನಮ್ಮ ಕಲರ್ಸ್ ಕನ್ನಡದವರಿಗೆ ಅಕ್ಕಗೊಂದು ಚಾನ್ಸ್ ಕೊಡ್ರಿ. ಚಲೋ ಮಾತಾಡ್ತಾಳೆ. ಎಲ್ಲರಿಗೂ ಬಿಗ್ ಬಾಸ್ ಹೋಗೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿಣ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಹನುಮಂತಣ್ಣ, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಹನುಮಂತಣ್ಣ ಹೇಳಿದ್ರು ಹೇಗೆ ಮಾಡಬೇಕು ಬಿಗ್ ಬಾಸ್ಗೆ ಹೋಗೋದಕ್ಕೆ ಅಂತ. ಸೊ ಅದನ್ನು ಮಾಡಿ ನಿಮಗೂ ಅವಕಾಶ ಸಿಗ್ಬೋದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.